ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಜ್ವಲ್ HN, ನಿಮ್ಮ ಆರೋಗ್ಯದ ವೆಲ್ವಿಷರ್. ಇವತ್ತೊಂದು ಟಾಪಿಕ್ ಬಗ್ಗೆ ಹೇಳ್ತೀನಿ. ಅದೇನಂದ್ರೆ ಈ ಬೇಸಿಗೆನಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಆಗುವಂಥದ್ದು ಬೆವರುಗುಳ್ಳೆ, ಸ್ವೆಟ್ ರ್ಯಾಶ್ ಅಥವಾ ಹೀಟ್ ರ್ಯಾಶ್ ಅಂತೀವಿ. ಹಾಗೆ ಮೈನವೆ, ಮೈಕೈ ಕಡತ, ಇಚ್ಚಿಂಗ್ ಅಂತೀವಲ್ಲ, ಅದು ಯಾಕೆ ಬರುತ್ತೆ, ಅದಕ್ಕೇನು ಕಾರಣ, ಅದಕ್ಕೇನು ಮನೆಯಲ್ಲೇ ಪರಿಹಾರ ಮಾಡ್ಕೋಬಹುದು ಅಂತ ಒಂದು ಸ್ಮಾಲ್ ಟಾಪಿಕ್ ಹೇಳ್ತೀನಿ. ಇದಕ್ಕೆ ಮೇನ್ ಕಾರಣಗಳೇನಂದ್ರೆ ದೇಹದಲ್ಲಿ ಪಿತ್ತಾಂಶ ಜಾಸ್ತಿ ಆಗುತ್ತೆ, ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಅದೊಂದು ಕಾರಣ. ನೆಕ್ಸ್ಟ್ ನೀರನ್ನ ಕಮ್ಮಿ ಕುಡಿತಾರೆ, ಇದು ಮೆಟಾಬಾಲಿಸಮ್ ಮೇಲೆ ಎಫೆಕ್ಟ್ ಆಗುತ್ತೆ, ಅದೊಂದು. ನೆಕ್ಸ್ಟ್ ಟೈಟ್ ಕ್ಲಾತ್ಗಳು ಹಾಕ್ತಾರೆ, ಬಟ್ಟೆಗಳು, ಅದರಿಂದನೂ ಬರ್ಬೋದು. ನೆಕ್ಸ್ಟ್ ಆಯಿಲಿ ಸ್ಪೈಸಿ ಐಟಮ್ಸ್ ಎಲ್ಲ ಜಾಸ್ತಿ ತಿಂತಾರೆ, ಉಪ್ಪು ಖಾರ ಜಾಸ್ತಿ ತಿಂತಾರೆ, ಆ್ಯಂಡ್ ಬಿಸಿಲಲ್ಲೇ ಇರ್ತಾರೆ. ಇಂಥವ್ರಿಗೆಲ್ಲ ಬೆವರುಗುಳ್ಳೆ, ಆಮೇಲೆ ಮೈಕೈ ನವೆ ಎಲ್ಲ ಬರುತ್ತೆ. ಬೆವರುಗುಳ್ಳೆಗೆ ಏನು ಮೇನ್ ಪರಿಹಾರಗಳಂದ್ರೆ 3-4 ಪರಿಹಾರ ಹೇಳ್ತೀನಿ. ಇದರಲ್ಲಿ ನಮ್ಗೆ ಯಾವ್ದು ಅನುಕೂಲ ಅದನ್ನು ಮಾಡಿ. ಮೇಯ್ನ್ ಆಗಿ ಸೋಪು ಸಾಬೂನನ್ನು ಜಾಸ್ತಿ ಬಳಸೋದು ಬೇಡ. ಸೀಗೆ ಪುಡಿ ಅಥವಾ ಕಡಲೆ ಹಿಟ್ಟಿನ ಪುಡಿ ಬಳಸಿದ್ರೆ ಒಳ್ಳೇದು. ಎರಡನೇದು, ಆದಷ್ಟು ತಣ್ಣಗಿರೋ ನೀರು ಒಳ್ಳೇದು ಸ್ನಾನಕ್ಕೆ, ಇಲ್ಲಾಂದ್ರೆ ಉಗುರು ಬೆಚ್ಚಗಿರ್ಲಿ, ತುಂಬಾ ಬಿಸಿ ಸ್ನಾನ ಬೇಡ. ಮೂರನೇದು, ಸ್ನಾನ ಮಾಡಕ್ ಮುಂಚೆ 10 ನಿಮಿಷ ಮುಂಚೆ ಅಳಲೆಕಾಯಿ ಅಂತ ಸಿಗತ್ತೆ, ಹರಿತಕ್ಕಿ ಚೂರ್ಣ ಅಂತ ಬರುತ್ತೆ. ಆ ಪೌಡರ್ನ ನೀರಿಗೆ ಮಿಕ್ಸ್ ಮಾಡಿ ಮೈಗೆಲ್ಲ ಹಚ್ಚಿ 10 ನಿಮಿಷ ಬಿಟ್ಟು ಸ್ನಾನ ಮಾಡಿ. ಅಥವಾ ಬೆಟ್ಟದ ನೆಲ್ಲಿಕಾಯಿ ಚೂರ್ಣ, ಆಮಲಕ್ಕಿ ಪೌಡರ್ ಅಂತ ಸಿಗತ್ತೆ ಆಯುರ್ವೇದ ಮೆಡಿಕಲ್ ಸ್ಟೋರ್, ಅದನ್ನ 1 ಚಮಚ ಹಾಲಿನಲ್ಲಿ ಮಿಕ್ಸ್ ಮಾಡಿ ಅದನ್ನ ಪೇಸ್ಟ್ ಮಾಡಿ ಮೈಗೆ ಹಚ್ಚಿ ಅದನ್ನ ಸ್ನಾನ ಮಾಡ್ಬೋದು. ನೆಕ್ಸ್ಟ್ ಎಳ್ಳೆಣ್ಣೆ ಸಿಗತ್ತೆ, ಎಳ್ಳೆಣ್ಣೆನ ಮೈಗೆಲ್ಲ ಹಚ್ಚಿ 10 ನಿಮಿಷ ಬಿಟ್ಟು ಸ್ನಾನ ಮಾಡಿ. ವಾರಕ್ಕೆ 1 ಸತಿನಾದ್ರೂ ಸ್ನಾನ ಮಾಡಿ, ಚರ್ಮಕ್ಕೂ ಒಳ್ಳೇದು, ಬೆವರುಗುಳ್ಳೆನೂ ಕಮ್ಮಿ ಆಗ್ತಾ ಬರುತ್ತೆ. ಅಂಡ್ ನೆಕ್ಸ್ಟ್ ನೆನೆಸಿಟ್ಟ ಮೆಂತ್ಯ ತಗೊಳ್ಳಿ, 1 ಚಮಚ ಪೇಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಒಂಚೂರು ಕೊಬ್ಬರಿ ಎಣ್ಣೆ, 1 ಚಮಚ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಿ ಮೈಗೆಲ್ಲ ಹಚ್ಚಿ ಅದನ್ನ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ. ಇದರಿಂದ ಬೆವರುಗುಳ್ಳೆ ಕಮ್ಮಿ ಆಗ್ತಾ ಬರುತ್ತೆ. ಇದರಲ್ಲಿ ಯಾವುದೋ 2-3 ನಿಮ್ಗೆ ಅನುಕೂಲ ಆಗಿದ್ದನ್ನ ಮಾಡ್ಬೋದು. ಮೈ ನವೆ ಅಥವಾ ಮೈಕೈ ಕಡತ, ಇಚ್ಚಿಂಗ್ ಅಂತಾರೆ, ಅದಕ್ಕೇನು ಪರಿಹಾರ ಅಂದ್ರೆ ದೊಡ್ಡಪತ್ರೆ ಎಲೆ ಬರುತ್ತೆ, 3-4 ದೊಡ್ಡಪತ್ರೆ ಎಲೆ ತಗೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳಿ. ಆ ಪೇಸ್ಟನ್ನ ಹಾಲ್ ಜೊತೆ ಮಿಕ್ಸ್ ಮಾಡಿ ಮೈಗೆಲ್ಲ ಹಚ್ಚಿ 1/4 ಗಂಟೆ ಬಿಟ್ಟು ಸ್ನಾನ ಮಾಡಿ. ಇದು ಮೈ ನವೆಗೆ ತುಂಬಾ ಒಳ್ಳೇದು. ಅದು ಬಿಟ್ರೆ ನೆಕ್ಸ್ಟ್ ಗರಿಕೆ ರಸ ತಗೊಳ್ಳಿ. ಗರಿಕೆನ ಸ್ವಲ್ಪ ಮಿಕ್ಸಿಗೆ ಹಾಕಿ ನೀರ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಅದ್ರ ರಸನ 1 ಚಮಚ, ಅದಕ್ಕೆ 1/4 ಚಮಚ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಮೈಗೆಲ್ಲ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ. ಮೈಕೈ ನವೆಗೆ ತುಂಬಾ ಒಳ್ಳೇದು. ನೆಕ್ಸ್ಟ್ ಸೀಬೆ ಎಲೆ ಚಿಗುರು ತಗೊಳ್ಳಿ, 3-4 ಸೀಬೆ ಎಲೆ ಚಿಗುರು ತಗೊಂಡು ಕುಟ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಆ ಪೇಸ್ಟಿಗೆ ಸ್ವಲ್ಪ ಮೊಸರು ಆ್ಯಡ್ ಮಾಡಿ, 1 ಚಮಚ ಮೊಸರು ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಮೈಗೆಲ್ಲ ಹಚ್ಚಿ ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಇದನ್ನು ಮೈ ನವೆಗೆ ತುಂಬಾ ಒಳ್ಳೇದು. ನೆಕ್ಸ್ಟ್ ಸೋರೆಕಾಯಿನ ಚೆನ್ನಾಗಿ ತುರ್ಕೊಂಡು ಅದರಿಂದ ರಸ ಹಿಂಡ್ಕೊಳ್ಳಿ. ಆ ರಸನ ಮೈಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಮೈ ನವೆ ಕಮ್ಮಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಅಡಿಗೆನಲ್ಲಿ ನಿಂಬೆ ಹಣ್ಣಿನ ರಸ ಜಾಸ್ತಿ ಉಪಯೋಗಿಸಿ, ಅಥವಾ ದಿನಕ್ಕೊಂದು ಲೋಟ ನಿಂಬೆ ಹಣ್ಣು ಜ್ಯೂಸನ್ನು ಕುಡಿತಾ ಬನ್ನಿ. ನೆಕ್ಸ್ಟ್ ಪುದೀನ ಎಲೆ ತಗೊಳ್ಳಿ, ಅದನ್ನ ಅಡಿಗೆನನ್ನು ಜಾಸ್ತಿ ಬಳಸಿ, ಹಾಗೆ ಆ ಪುದೀನ ಎಲೆನ 1 ಚಮಚ ರಸನೂ ತಕ್ಕೊಂಡು ಅದನ್ನು ಮೈಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮಗೆ ಮೈ ನವೆನೂ ಕಮ್ಮಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಕೊತ್ತಂಬರಿ ಬೀಜದ ಕಷಾಯ ತುಂಬಾ ಒಳ್ಳೇದು. 1 ಲೋಟ ನೀರಿಗೆ ಕೊತ್ತಂಬರಿ ಬೀಜ 1 ಚಮಚ ಹಾಕಿ ಕುದಿಸಿ ಶೋಷಿ ಅದನ್ನ ಕುಡಿತಾ ಬಂದ್ರೆ ದೇಹದಲ್ಲಿರೋ ಪಿತ್ತಾಂಶನೂ ಕಮ್ಮಿ ಆಗುತ್ತೆ, ಗ್ಯಾಸ್ಟ್ರಿಕ್ಗೂ ಒಳ್ಳೇದು, ಮೈಕೈ ನವೆಗೂ ಒಳ್ಳೇದು. ನೆಕ್ಸ್ಟ್ ಶ್ರೀಗಂಧದ ಪುಡಿ ಸಿಗುತ್ತೆ ಆಯುರ್ವೇದ ಮೆಡಿಕಲ್ ಸ್ಟೋರ್ಗಳಲ್ಲಿ, ಅದನ್ನ 1 ಚಮಚ ತಗೊಂಡು ನೀರಿಗೆ ಮಿಕ್ಸ್ ಮಾಡಿ ಮೈಗೆಲ್ಲ ಹಚ್ಚಿ ಸ್ನಾನ ಮಾಡಿ ಅರ್ಧ ಗಂಟೆ ಬಿಟ್ಟು. ಇದರಿಂದ ಮೈ ಪರಿಮಳನೂ ಜಾಸ್ತಿ ಆಗುತ್ತೆ, ಮೈಕೈ ಕಡತನೂ ಕಮ್ಮಿ ಆಗ್ತಾ ಬರುತ್ತೆ. ಅಥವಾ ನಿರ್ಮಲ್ ಬಾತಿಂಗ್ ಪೌಡರ್ ಅಥವಾ ತುಳಸಿ ಬಾತಿಂಗ್ ಪೌಡರ್ ಅಥವಾ ಕುಸುಮ ಬಾತಿಂಗ್ ಪೌಡರ್ ಅಂತ ಚೂರ್ಣಗಳು ಸಿಗುತ್ತೆ ಆಯುರ್ವೇದ ಮೆಡಿಕಲ್ ಸ್ಟೋರ್, ಅದನ್ನು ಅಷ್ಟೇ ನೀರಿಗೆ ಮಿಕ್ಸ್ ಮಾಡಿ ಮೈಗೆಲ್ಲ ಹಚ್ಚಿ 10 ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ನಿಮಗೆ ಮೈ ನವೆ, ಮೈಕೈ ಕಡತ, ಬೆವರುಗುಳ್ಳೆ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ನಿಮ್ಗೆ ಯಾವ್ದು ಅನುಕೂಲ 2-3 ಮನೆಯಲ್ಲೇ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು.